ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನೀವೇನಾದರೂ ಬೆಂಗಳೂರಿನಲ್ಲಿ BDAದು ಸೈಟ್ ತಗೋಬೇಕಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ. ನಾನಿವತ್ತು ಡಾಕ್ಟರ್ ಶಿವರಾಮ್ ಕಾರಂತ್ BDA ಲೇಔಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಂದಿದ್ದೀನಿ. ಹೀಗೆ ಆಲ್ರೆಡಿ ನಾನು 7 ಪಾರ್ಟ್ಸ್ನಲ್ಲಿ ವಿಡಿಯೋಸ್ ಮಾಡಿದ್ದೀನಿ. ಸೊ ಮೊದಲಿಗೆ ಮಾಸ್ಟರ್ ಪ್ಲ್ಯಾನ್ ಬಗ್ಗೆ ಕಂಪ್ಲೀಟ್ ಬ್ರೀಫ್ ಬ್ರೇಕ್ ಡೌನ್ನ ನಾನು ಕೊಟ್ಟಿದ್ದೀನಿ. ಹಾಗೆ 9 ಸೆಕ್ಟಾರ್ ಇರೋ ಈ ಲೇಔಟ್ನಲ್ಲಿ ಸೆಕ್ಟಾರ್ ವೈಸ್ ಬ್ರೀಫ್ ಇಂಟ್ರೊಡಕ್ಷನ್ಸ್ನ ಸಪ್ರೇಟ್ ವಿಡಿಯೋಸ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಇವತ್ತು 8ನೇ ಪಾರ್ಟ್ ವಿಡಿಯೋ. ಇದರಲ್ಲಿ ಸೆಕ್ಟಾರ್ 7 ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಈ ಹಿಂದೆ ನಾನು ಮಾಡಿರೋ ವಿಡಿಯೋಸ್ಗಳನ್ನು ನೋಡಿಕೊಂಡು ಬಹಳಷ್ಟು ಜನ ಕಾಲ್ ಮಾಡಿದ್ದಾರೆ, ಅವ್ರಿಗಿರೋಂಥ ಡೌಟ್ಸ್ಗಳನ್ನು ಕೇಳಿದ್ದಾರೆ. ಅದಕ್ಕೆ ಆದಷ್ಟು ಡೌಟ್ಸ್ನ ನಾನು ಕ್ಲಾರಿಫೈ ಮಾಡಿದ್ದೀನಿ. ಇದರದ್ದು ಪ್ರೀವಿಯಸ್ ವಿಡಿಯೋಸ್ಗಳನ್ನು ನಾನು ಮಾಡಿದ ನಂತರ ಬಹಳಷ್ಟು ಜನ ವೀಕ್ಷಕರು ಈ BDA ಲೇಔಟ್ನಲ್ಲಿ ಹೇಗೆ ಸೈಟ್ ತಗೊಳ್ಳೋದು ಅನ್ನೋ ಡೌಟನ್ನು ಕೇಳಿದ್ದಾರೆ. ಸೊ ಆ ಪ್ರೋಸೆಸ್ ಹೇಗಿರುತ್ತೆ, ಹೇಗೆ ಅವರು ಒಂದು BDA ಸೈಟ್ನ ಪ್ರೊಕ್ಯೂರ್ ಮಾಡ್ಕೋಬೋದು ಅಂತ ಹೇಳಿ ಡೀಟೇಲ್ಸನ್ನು ಆನ್ ಕಾಲ್ ಹೇಳಿದ್ದೀನಿ. ಸೊ ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ನಾವು ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬನ್ನಿ, ಇವತ್ತು ಸೆಕ್ಟಾರ್ 7 ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಈ ಸೆಕ್ಟಾರ್ 7ನಲ್ಲಿ ರೋಡ್ ವಿಡ್ತ್ ಎಷ್ಟಿದೆ, ಸರೌಂಡಿಂಗ್ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ಸ್ ಏನಿದೆ, ಏನೇನು ಡೈಮೆನ್ಷನ್ ಸೈಟ್ಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ. ಬನ್ನಿ ನೋಡೋಣ. ಸೊ ಇದು ಡಾಕ್ಟರ್ ಶಿವರಾಮ್ ಕಾರಂತ್ BDA ಲೇಔಟಿನ ಸೆಕ್ಟಾರ್ 7 ಲೇಔಟ್ ಮ್ಯಾಪ್. ಸೊ ಈ ಸೆಕ್ಟಾರ್ 7ನಲ್ಲಿ ಯಾವ ವಿಲೇಜಸ್ ಕವರ್ ಆಗಿದೆ ಅಂತ ಅಂದರೆ ಲಕ್ಷ್ಮೀಪುರ ಮತ್ತು ಸೋಮಶೆಟ್ಟಳ್ಳಿ ವಿಲೇಜ್, ಇದೆರಡು ವಿಲೇಜ್ ಕವರ್ ಆಗಿದೆ ಇದರಲ್ಲಿ. ಸೊ ಈ ಸೆಕ್ಟಾರ್ನಲ್ಲೂ ಎಲ್ಲ ರೆಸಿಡೆನ್ಷಿಯಲ್ ಸೈಟ್, ಕಮರ್ಷಿಯಲ್ ಸೈಟ್ಸ್ ಎಲ್ಲ ಬರ್ತಾ ಇದೆ. ಸೊ ಜೊತೆಗೆ ಎಲ್ಲ ರೆಸಿಡೆನ್ಷಿಯಲ್ ಸೈಟ್ಸ್ಗೂ 30 ಫೀಟ್ ರೋಡ್, ಅಲ್ಲಿಂದ ನೆಕ್ಸ್ಟ್ ಕನೆಕ್ಟಿವಿಟಿ 40 ಫೀಟ್ ಕನೆಕ್ಷನ್ಸ್ ಇರುತ್ತೆ. ಅಲ್ಲಿಂದ 60 ಫೀಟ್ ರೋಡ್ಸ್ ಮತ್ತು 100 ಫೀಟ್ ರೋಡ್ ಕನೆಕ್ಷನ್ಸ್ ಇದೆ. ಸೊ ಸೆಕ್ಟಾರ್ 7ಗೂ ಕೂಡ ಬಹಳ ಒಳ್ಳೆ ಕನೆಕ್ಟಿವಿಟೀಸ್ ಇದೆ. ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನಂತ ಅಂದರೆ ಇದರಲ್ಲಿ ಅರೌಂಡ್ 40 to 50 ಎಕರ್ಸ್ ಲ್ಯಾಂಡ್ನಲ್ಲಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಸ್ಟೇಡಿಯಂನ ಮಾಡ್ತಾ ಇದ್ದಾರೆ. ಮತ್ತು ಈ ಸೆಕ್ಟಾರ್ಗೆ ಫೆರಿಫೆರಲ್ ರಿಂಗ್ ರೋಡ್ಗೂ ತುಂಬ ಹತ್ತಿರ ಆಗುತ್ತೆ. ಈ ಸೆಕ್ಟಾರ್ 7ಗೆ ಅಟ್ಯಾಚ್ ಆಗಿರುವಂತಹ BBMP ಲಿಮಿಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಅವೈಲಬಿಲಿಟಿ ಇರೋ ಏರಿಯಾಸ್ ಅಂತ ಅಂದರೆ ಮೇಜರ್ ಆಗಿ ಅಬ್ಬಿಗೆರೆ ಅಟ್ಯಾಚ್ ಬರುತ್ತೆ, ಲಕ್ಷ್ಮೀಪುರ ಅಟ್ಯಾಚ್ ಬರುತ್ತೆ, ಸಿಂಗಾಪುರ, ಚಿಕ್ಕಬಾಣವರ, ಕೆರೆಗುಡ್ದಳ್ಳಿ, ಹೀಗೆ. ಸೊ BBMP ಲಿಮಿಟ್ಸಲ್ಲಿರುವಂತಹ ಎಲ್ಲ ಕನೆಕ್ಷನ್ಸು ನಿಮಗೆ ಇದರಲ್ಲಿ ಚೆನ್ನಾಗೇ ಸಿಗುತ್ತೆ. ಸೊ ಆಕ್ಸೆಸಿಬಿಲಿಟಿ ಮತ್ತು ಕನೆಕ್ಟಿವಿಟಿ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ. ಸೊ ಈ ಸೆಕ್ಟಾರ್ನಲ್ಲಿ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಅಂತ ಅಂದರೆ BDA ಹೌಸಿಂಗ್ಗೆ 11 ಎಕರೆ ಜಾಗನ ಬಿಟ್ಟಿದ್ದಾರೆ. ಸೊ ಈ 11 ಎಕರೆನಲ್ಲಿ ಹೈ ರೈಸ್ಡ್ ಅಪಾರ್ಟ್ಮೆಂಟ್ಸ್ BDA ಕಡೆಯಿಂದಾನೇ ಮಾಡ್ತಾರೆ ಫ್ಯೂಚರ್ನಲ್ಲಿ. ಮತ್ತೆ ಈ ಸೆಕ್ಟರ್ಗೆ ಕನೆಕ್ಟಿವಿಟಿ ಇರುವಂತಹ ಒಳ್ಳೆ ಸ್ಕೂಲ್ಸು, ಕಾಲೇಜಸ್ಸು, ಮೆಡಿಕಲ್ ಕಾಲೇಜಸ್ ಅವೈಲೇಬಲ್ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸ್ಗಳಿದ್ದಾವೆ. ಸೊ ಎಲ್ಲ ಥರ ಇನ್ಫ್ರಾಸ್ಟ್ರಕ್ಚರ್ ಆಕ್ಸೆಸಿಬಿಲಿಟಿಗೂ ಕೂಡ ತುಂಬಾನೇ ಚೆನ್ನಾಗಿದೆ ಈ ಲೇಔಟ್ನಲ್ಲಿ. ಸೊ ನೆಕ್ಸ್ಟ್ ನಾನು ಈ ಸೆಕ್ಟಾರ್ 7ನಲ್ಲಿ ಏನೆಲ್ಲ ಡೈಮೆನ್ಷನ್ ಸೈಟ್ಸ್ ಬರುತ್ತೆ, ಎಷ್ಟು ನಂಬರ್ ಆಫ್ ಸೈಟ್ಸ್ ಬರುತ್ತೆ ಅಂತ ಡೀಟೇಲ್ಸ್ ಕೊಡ್ತೀನಿ. ಸೊ ಇದು ಬಂದು ಸೆಕ್ಟಾರ್ 7ಇನ ರೆಸಿಡೆನ್ಷಿಯಲ್ ಪ್ಲಾಟ್ ಅಬ್ಸ್ಟ್ರಾಕ್ಟ್. ಸೊ ಇದರಲ್ಲಿ 20-30 ಡೈಮೆನ್ಷನ್ ಸೈಟ್ ಬಂದು ಟೋಟಲ್ 817 ಸೈಟ್ ಬರ್ತಾ ಇದೆ. 30-40 ಡೈಮೆನ್ಷನ್ ಸೈಟ್ ಬಂದು 2225 ಸೈಟ್ ಬರ್ತಾ ಇದೆ. 30-50 ಡೈಮೆನ್ಷನ್ ಬಂದು 514 ಸೈಟ್ ಬರ್ತಾ ಇದೆ. 60-40 ಡೈಮೆನ್ಷನ್ ಬಂದು 403 ಸೈಟ್ ಬರ್ತಾ ಇದೆ. 50-80 ಡೈಮೆನ್ಷನ್ ಬಂದು 34 ಸೈಟ್ ಬರ್ತಾ ಇದೆ. ಮತ್ತು ಇದರಲ್ಲಿ ಕಾರ್ನರ್ ಸೈಟ್ 695 ಸೈಟ್ ಇದೆ, ಮತ್ತು ಆಡ್ ಡೈಮೆನ್ಷನ್ ಸೈಟ್ 163 ಸೈಟ್ ಇದೆ. ಜೊತೆಗೆ ಇದರಲ್ಲಿ ಹೈ ರೈಸ್ಡ್ ಬಿಲ್ಡಿಂಗ್ ಮಾಡೋದಕ್ಕೆ 2 ಜಾಗನ ಸ್ಪೆಸಿಫೈ ಮಾಡಿದ್ದಾರೆ. ಮತ್ತು ಈ ಸೆಕ್ಟಾರ್ನಲ್ಲೂ ಒನ್ ಆಫ್ ದ ಹೈಯೆಸ್ಟ್ ನಂಬರ್ ಆಫ್ ಸೈಟ್ಸ್ ಫಾರ್ಮೇಷನ್ ಇದರಲ್ಲಿ ಬಂದಿದೆ. ಸೊ ಟೋಟಲ್ 4853 ಸೈಟ್ ಟೋಟಲ್ ಬರ್ತಾ ಇದೆ ಇದರಲ್ಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸೆಕ್ಟಾರ್ 7ನ ಬ್ರೀಫ್ ಇಂಟ್ರೊಡಕ್ಷನ್. ನಿಮಗೆ ಈ ಸೆಕ್ಟಾರ್ 7ದು ಸಾಫ್ಟ್ ಕಾಪಿ ಬೇಕು ಅಂತ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಸೆಕ್ಟಾರ್ 7 ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾವು ನಿಮಗೆ ಪರ್ಸ್ನಲಿ ಸಾಫ್ಟ್ ಕಾಪಿನ DM ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಸೆಕ್ಟಾರ್ 8 ಮತ್ತು ಸೆಕ್ಟಾರ್ 9 ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀನಿ. ಹಾಗೆ BDA ರಿಲೇಟೆಡ್ ಇನ್ಫಾರ್ಮೇಷನ್ ವಿಡಿಯೋಸ್ ಕೂಡ ಬರ್ತಾ ಇರುತ್ತೆ. ಮತ್ತು ಇನ್ನಷ್ಟು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಲೀಗಲ್ ಆಸ್ಪೆಕ್ಟ್ ಇನ್ಫಾರ್ಮೇಷನ್ಸ್ಗಳ ಬಗ್ಗೆ ಕೂಡ ವಿಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು.